ವೀಕ್ಷಕರೇ, ಏರ್ಟೆಲ್, ಜಿಯೋ, ವಡಾಫೋನ್, ಐಡಿಯಾ, BSNL ಎಲ್ಲ ಸಿಮ್ ಕಾರ್ಡ್ ಹೊಂದಿರುವವರಿಗೆ 2024ರಿಂದ ಹೊಸ ರೂಲ್ಸ್ ಮಾಡಲಾಗಿದೆ. ಇದರ ಜೊತೆಗೆ ಸಿಮ್ ಕಾರ್ಡ್ನವರು ಆಫರ್ ಕೂಡ ನೀಡಿದ್ದಾರೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಈ ವಿಡಿಯೋದಲ್ಲಿ ಹೊಸ ವರ್ಷದ ಆಫರ್ ಯಾವ್ಯಾವುದು ಮತ್ತು ಹೊಸ ರೂಲ್ಸ್ಗಳು ಏನು ಅಂತ ನೋಡೋಣ. ಅದಕ್ಕೂ ಮೊದಲು ಈ ಮಾಹಿತಿಯ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಬಳಿ ಏರ್ಟೆಲ್, ವಡಾಫೋನ್, ಐಡಿಯಾ, ಜಿಯೋ, BSNL ಯಾವುದೇ ಸಿಮ್ ಇರಲಿ, 2024ರಿಂದ ಈ 4 ರೂಲ್ಸ್ಗಳು ನಿಮಗೆ ಗೊತ್ತಿರಲೇಬೇಕು. ಇಲ್ಲ ಅಂದ್ರೆ ನಿಮ್ಮ ಸಿಮ್ ಕಾರ್ಡ್ ಬಂದ್ ಆಗಬಹುದು. ಡೂಪ್ಲಿಕೇಟ್ ಸಿಮ್ ಕಾರ್ಡ್ ತೆಗೆದುಕೊಂಡವರಿಗೆ 3 ವರ್ಷ ಜೈಲು ಶಿಕ್ಷೆ, 50,000 ರೂಪಾಯಿ ಫೈನ್ ವಿಧಿಸಲಾಗುತ್ತೆ. ಇನ್ನು ಹೊಸ ಸಿಮ್ ತೆಗೆದುಕೊಳ್ಳುವವರಿಗೆ ಬಯೋಮೆಟ್ರಿಕ್ ಕಡ್ಡಾಯವಾಗಿದೆ. ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಕಾಲ್ ರೆಕಾರ್ಡ್ ಕೇಳೋದು, ನಿಮ್ಮ ಫೋನ್ ಟ್ಯಾಪಿಂಗ್ ಮಾಡೋದು ಮತ್ತು ನಿಮ್ಮ ಕಾಲ್ ಟ್ರ್ಯಾಕ್ ಮಾಡೋದು ಯಾರಾದ್ರೂ ಮಾಡಿದ್ರೆ ಅವರಿಗೆ 3 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ. ಜೊತೆಗೆ 2 ಕೋಟಿ ರೂಪಾಯಿ ದಂಡ ವಿಧಿಸಲಾಗುತ್ತೆ. ಇಷ್ಟು ದಿನ ನಿಮಗೆ ಲೋನ್ ಆಫರ್ ಬರುವಂತ ಕರೆಗಳು, ಸ್ಪ್ಯಾಮ್ ಕರೆಗಳು, ಫ್ರಾಡ್ ಕರೆಗಳು ಬರ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಟೆಲಿಕಮ್ಯುನಿಕೇಶನ್ ರೂಲ್ಸ್ ಪ್ರಕಾರ ಇವೆಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳಲಿದೆ. ಪರ್ಮಿಷನ್ ಇಲ್ಲದೆ ಈ ರೀತಿಯ ಫ್ರಾಡ್ ಕರೆಗಳು ಮಾಡಿದ್ರೆ 50,000ದಿಂದ 2 ಲಕ್ಷ ರೂಪಾಯಿವರೆಗೂ ದಂಡ ವಿಧಿಸಲಾಗುತ್ತೆ. ಜನವರಿ 1ರ ನಂತರ ಹೊಸ ಸಿಮ್ ಕಾರ್ಡ್ ತೆಗೆದುಕೊಳ್ಳುವವರ ಮೇಲೆ ಸರ್ಕಾರದ ಕಣ್ಣಿರುತ್ತೆ. ಈಗಾಗಲೇ ಫ್ರಾಡ್, ಸ್ಪ್ಯಾಮ್ ಕರೆಗಳು ಮಾಡುವಂತಹ ಸಿಮ್ಗಳನ್ನ ಬಂದ್ ಮಾಡಲಾಗಿದೆ. ಹೊಸ ಸಿಮ್ ಕಾರ್ಡ್ಗೆ ಬಯೋಮೆಟ್ರಿಕ್ ಅಂತೂ ಕಡ್ಡಾಯ ಇದೆ. ಇದರ ಜೊತೆಗೆ KYC ಕೂಡ ಕಡ್ಡಾಯ ಮಾಡಲಾಗಿದೆ. ಇದರಿಂದ ಸ್ಕ್ಯಾಮ್ಗಳನ್ನ ತಡೆಯಬಹುದು, ಆನ್ಲೈನ್ ಫ್ರಾಡ್ ತಡೆಯಲು ಸಹಾಯವಾಗುತ್ತೆ. ಈಗಾಗಲೇ ಸರ್ಕಾರ 52 ಲಕ್ಷ ಸಿಮ್ ಕಾರ್ಡ್ಗಳನ್ನ ಬಂದ್ ಮಾಡಿದೆ. ಯಾಕಂದ್ರೆ ಆ ಸಿಮ್ಗಳೆಲ್ಲವೂ ಕೂಡ ಜನರಿಗೆ ಸ್ಪ್ಯಾಮ್ ಮತ್ತು ಫ್ರಾಡ್ ಕರೆಗಳನ್ನ ಮಾಡಿ ಜನರಿಗೆ ಮೋಸ ಮಾಡುತ್ತಿದ್ದ ಸಿಮ್ ಕಾರ್ಡ್ಗಳಾಗಿದ್ದವು. ಇನ್ನು 2024ರಿಂದ ಪೊಲೀಸ್ ವೆರಿಫಿಕೇಶನ್ ಕಡ್ಡಾಯವಾಗಿದೆ. ಇದು ಸಿಮ್ ತೆಗೆದುಕೊಳ್ಳುವವರಿಗೆ ಅಲ್ಲ, ಸಿಮ್ ಮಾರುವವರಿಗೆ ಈ ರೂಲ್ಸ್ 2024ರಿಂದ ಕಡ್ಡಾಯವಾಗಿದೆ. ಇನ್ನು ಮುಂದೆ ಸಿಮ್ ಮಾರುವವರು ಫ್ರಾಡ್, ಸ್ಪ್ಯಾಮ್ ಮತ್ತು ಸ್ಕ್ಯಾಮ್ ಮಾಡೋದು ಕಂಡು ಬಂದರೆ ಅಂತವರ ಮೇಲೆ 10 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುತ್ತೆ. ಇನ್ನು 90 ದಿನಗಳ ಕಾಲ ನಿಮ್ಮ ಸಿಮ್ ಕಾರ್ಡ್ ಅಥವಾ ನಿಮ್ಮ ಮೊಬೈಲ್ ನಂಬರ್ಗೆ ರೀಚಾರ್ಜ್ ಮಾಡಿಲ್ಲ ಅಂದ್ರೆ ಆ ಸಿಮ್ ನಂಬರ್ ಅನ್ನ ಟೆಲಿಕಾಂ ಕಂಪನಿಗಳು ಬೇರೆಯವರಿಗೆ ನೀಡುತ್ತಾರೆ. ಒಂದು ವೇಳೆ ಆ ಸಿಮ್ ಕಾರ್ಡ್ ನಲ್ಲಿ ಬ್ಯಾಂಕ್ ಲಿಂಕ್ ಇದ್ರೆ, ಫೋನ್ ಪೇ ಮತ್ತು ಗೂಗಲ್ ಪೇ ಆ ನಂಬರ್ ಅಲ್ಲಿ ಇದ್ರೆ ಖಂಡಿತ ನಿಮಗೆ ಫ್ರಾಡ್ ಆಗುವ, ಸ್ಕ್ಯಾಮ್ ಆಗುವ ಮತ್ತು ನಿಮ್ಮ ಅಕೌಂಟ್ ಹಣ ಮಾಯವಾಗುವ ಸಾಧ್ಯತೆಗಳಿವೆ. ಹಾಗಾಗಿ ಬ್ಯಾಂಕ್ ಲಿಂಕ್ ಆದ ಸಿಮ್ಗೆ 90 ದಿನಗಳ ಒಳಗೆ ರೀಚಾರ್ಜ್ ಅನ್ನ ಮಿಸ್ ಮಾಡಲೇಬೇಡಿ. ಇನ್ನು ಕೇಂದ್ರ ಸರ್ಕಾರದಿಂದ ಹೊಸ ವೆಬ್ಸೈಟ್ ಅನ್ನ ಓಪನ್ ಮಾಡಲಾಗಿದೆ. ಈ ವೆಬ್ಸೈಟ್ ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಉಪಯೋಗಿಸಿಕೊಂಡು ಯಾರಾದ್ರೂ ಸಿಮ್ ಕಾರ್ಡ್ ತೆಗೆದುಕೊಂಡಿದ್ರೆ ಅದನ್ನ ಈ ವೆಬ್ಸೈಟ್ ಮೂಲಕ ಕಂಡು ಹಿಡಿಯಬಹುದು. ಜೊತೆಗೆ ಅದನ್ನ ಬ್ಲಾಕ್ ಕೂಡ ಮಾಡಬಹುದು. ಅದರ ಲಿಂಕ್ ಅನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಈ ವೆಬ್ಸೈಟ್ ಗೆ ಹೋಗಿ ನೌ ಮೊಬೈಲ್ ಕನೆಕ್ಷನ್ ಇನ್ ಯುವರ್ ನೇಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಕ್ಯಾಪ್ಚಾ ಕೋಡ್ ಅನ್ನ ಎಂಟ್ರಿ ಮಾಡಬೇಕು. ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನ ಎಂಟ್ರಿ ಮಾಡಬೇಕು. ನಿಮ್ಮ ಹೆಸರಲ್ಲಿ ಎಷ್ಟು ಸಿಮ್ ಕಾರ್ಡ್ ಇದೆ ಎನ್ನುವ ಡೀಟೇಲ್ಸ್ ಓಪನ್ ಆಗುತ್ತೆ. ಒಂದು ವೇಳೆ ನೀವು ಅಲ್ಲಿ ತೋರಿಸುತ್ತಿರುವ ನಂಬರ್ ಉಪಯೋಗಿಸುತ್ತಿಲ್ಲ ಅಂದ್ರೆ ನಾಟ್ ಮೈ ನಂಬರ್ ಅಂತ ಬ್ಲಾಕ್ ಕೂಡ ಮಾಡಬಹುದು. ಸರ್ಕಾರದ ಈ ವೆಬ್ಸೈಟ್ ನಿಂದ ನಿಮ್ಮ ಹೆಸರಲ್ಲಿ ಬೇರೆಯವರು ಸಿಮ್ ಕಾರ್ಡ್ ತೆಗೆದುಕೊಂಡಿದ್ರೆ ಅದನ್ನ ಕಂಡುಹಿಡಿಯಬಹುದು ಮತ್ತು ಬ್ಲಾಕ್ ಕೂಡ ಮಾಡಬಹುದು. ಇನ್ನು ಹೊಸ ವರ್ಷಕ್ಕೆ ಜಿಯೋ ಸಿಮ್ ನವರಿಗೆ ಹ್ಯಾಪಿ ನ್ಯೂ ಇಯರ್ ಆಫರ್ ಅನ್ನ ನೀಡಲಾಗಿದೆ. ಈಗಾಗಲೇ ಜಿಯೋದವರು ತುಂಬಾ ಫ್ರೀ ಆಫರ್ ಗಳನ್ನ ನೀಡಿದ್ರು. ಆದ್ರೆ ಈಗ 2,999 ರೂಪಾಯಿಗೆ 389 ದಿನಗಳ ಆಫರ್ ಅನ್ನ ನೀಡಲಾಗಿದೆ. ಇದು 1 ವರ್ಷದ ಪ್ಯಾಕ್ ಜೊತೆಗೆ 1 ತಿಂಗಳು ಎಕ್ಸ್ಟ್ರಾ ಸಿಗಲಿದೆ. ಒಂದು ವೇಳೆ ನಿಮ್ದು 5G ಸಿಮ್ ಆಗಿದ್ರೆ ಅನ್ಲಿಮಿಟೆಡ್ ಡೇಟಾ ನಿಮಗೆ ಈ ಜಿಯೋ ಕಡೆಯಿಂದ ಸಿಗುತ್ತೆ. ಈ ಮಾಹಿತಿಯ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಸರ್ಕಾರದ ಹೊಸ ಯೋಜನೆಗಳು, ಹೊಸ ರೂಲ್ಸ್ಗಳು ನಿಮಗೆ ಗೊತ್ತಾಗಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ.